ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 23 ಜೂನ್ 2026. ಮುರಳಿ महावाक्यಗಳು मीठे बच्चे, तुम महान सौभाग्यशाली हो क्योंकि तुम्हें भगवान वह पढ़ाई पढ़ाते हैं जो अब तक किसी ಋಷಿ ಮುನಿ ने भी नहीं पढ़ी. ಮಧುರ ಮಕ್ಕಳೇ, ತಾವು ಮಹಾನ್ ಭಾಗ್ಯಶಾಲಿಯಾಗಿದ್ದೀರಿ. ಯಾಕೆಂದರೆ ತಮಗೆ ಸ್ವಯಂ ಭಗವಂತ ಇಂತಹ ವಿದ್ಯೆಯನ್ನು ಓದಿಸ್ತಿದ್ದಾರೆ. ಇಂತಹ ವಿದ್ಯೆಯನ್ನು ಈ ಋಷಿ ಮುನಿಗಳು ಕೂಡ ಎಂದಿಗೂ ಓದಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡಿಕೊಳ್ಳೋದಕ್ಕಾಗಿ, ಭಗವಂತನ ಪ್ರಾಪ್ತಿಗಾಗಿ ಋಷಿ ಮುನಿಗಳು ಏನೆಲ್ಲ ಮಾಡ್ತಾ ಇದ್ದಾರೆ, ಅದು ಈಗಾಗಲೇ ಯಾವ ಬ್ರಹ್ಮಕುಮಾರ್ ಕುಮಾರಿಯರಿದ್ದಾರೆ ಅವರು ಹಿಂದಿನ ಜನ್ಮದಲ್ಲಿ ಆ ತಪಸ್ಸನ್ನು ಮಾಡಿದ್ದಾರೆ. ಅದಕ್ಕಂತೆ ಸಂಗಮ ಯುಗದಲ್ಲಿ ಪರಮಾತ್ಮನ ಸಾಕಾರ ಪ್ರಾಪ್ತಿಯಾಗಿದೆ. ಯಾವಾಗ ಭಗವಂತನ ಪ್ರಾಪ್ತಿ ಆಗ್ತದೋ, ಭಗವಂತ ಕೊಡುವಂಥ ನಾಲೆಜ್ ಹೇಗಿರ್ತದೆ, ಅದಕ್ಕಿಂತಲೂ ಉತ್ಕೃಷ್ಟವಾಗಿರುವಂಥದ್ದು. ಭಗವಂತನನ್ನು ಪಡೆಯೋದಕ್ಕಾಗಿಯೇ ಎಷ್ಟು ಶ್ರೇಷ್ಠ ಶಿಕ್ಷಣ ಇದೆ, ಪಡೆದ ಮೇಲೆ ಭಗವಂತನೇ ಕೊಡುವಂಥ ಶಿಕ್ಷಣ ಹೇಗಿರ್ಬೋದು, ಅದು ಬಹಳ ಅಮೂಲ್ಯವಾಗಿರುವಂಥ ಶಿಕ್ಷಣ. ಆ ಶಿಕ್ಷಣದ ಪ್ರಾರಬ್ಧ ಏನು ಅಂತಂದರೆ, ಮಾನವರಿಂದ ದೇವ್ ಮಾನವಾಗೋದು, ಹ್ಯೂಮನ್ ಕಾನ್ಷಿಯಸ್ಸಿಂದ ಹೈಯರ್ ಕಾನ್ಷಿಯಸ್ ಅಥವಾ ಈಕ್ವಲ್ ಟು ಸುಪ್ರೀಂ ಕಾನ್ಷಿಯಸ್ಸನ್ನು ತಲುಪೋದಾಗಿದೆ. ಅಂದಮೇಲೆ ಇದು ಬಹಳ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವಂತಹ ವಿದ್ಯೆಯಾಗಿದೆ ಅಂತಾರೆ ಬಾಬಾ. ಪ್ರಶ್ನೆ: ड्रामा की कौन सी भावी तुम बच्चे जानते हो? दुनिया में मनुष्य नहीं जानते. ಡ್ರಾಮಾದ ಯಾವ ಭಾವಿ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಜಗತ್ತಿನವರಿಗೆ ಗೊತ್ತಿಲ್ಲ. ಡ್ರಾಮಾದಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಏನಿದೆ ಇದು ತಾವೇ ಮಕ್ಕಳು ತಿಳ್ಕೊಂಡಿದ್ದೀರಿ, ಆದರೆ ಜಗತ್ತಿನವ್ರಿಗೆ ಇದ್ರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ಅಂತಾರೆ ಬಾಬಾ. ಯಾಕೆ ಅಂತ ಅಂದ್ರೆ, ನೀವೇ ತಿಳ್ಕೊಂಡಿದ್ದೀರಿ, ಮನುಷ್ಯರ್ಯಾಕೆ ತಿಳ್ಕೊಂಡಿಲ್ಲ? ಉತ್ತರ: ತುಮ್ ಜಾನ್ತೆ ಹೋ ಇಸ್ ರುದ್ರ ಜ್ಞಾನ ಯಜ್ಞ ಮೇ ವಿನಾಶ ಜ್ವಾಲಾ ಪ್ರಜ್ವಲಿತ ಹುಯಿ ಹೈ. ಈ ತಾವು ತಿಳ್ಕೊಂಡಿದ್ದೀರಿ, ಈ ರುದ್ರ ಜ್ಞಾನ ಯಜ್ಞದಿಂದಲೇ ವಿನಾಶದ ಜ್ವಾಲೆಯು ಗೊಂಡಿದೆ. ಅಬ್ ಸಾರಿ ಪುರಾನಿ ದುನಿಯಾ इसमें स्वाहा हो जाएगी. यह भावी कोई टाल नहीं सकता. ಅಂಡರ್ಲೈನ್. ಬಹಳ ಸುಂದರ ಡ್ರಾಮಾದ ಗುಹ್ಯವಾದ ರಹಸ್ಯವಿದು. ತಾವು ಮಕ್ಕಳಿಗಾಗಲೇ ಈ ರಹಸ್ಯವನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. ಭಗವಂತ ಶಿವ ಅಥವಾ ರುದ್ರ ಜ್ಞಾನ ಯಜ್ಞದಿಂದ ವಿನಾಶದ ಜ್ವಾಲೆ ಪ್ರಜ್ವಲಿತಗೊಂಡಿದೆ. ಈಗ ಇಡೀ ಜಗತ್ತು, ಈ ಎಲ್ಲ ಹಳೆಯ ಜಗತ್ತು ಈ ಜ್ವಾಲೆಯಲ್ಲಿ ಸ್ವಾಹ ಆಗಲಿದೆ. ಈ ಭಾವಿ, ಈ ನೂಂದ್, ಇದೇನು ಆಗೋದಿದೆ, ಇದು ಯಾರಿಂದಲೂ ತಡೆಯಲು ಸಾಧ್ಯವೇ ಇಲ್ಲ. ಅಂದರೆ ರುದ್ರ ಜ್ಞಾನ ಯಜ್ಞ, ಜ್ಞಾನ ಯಜ್ಞ ಒಂದಿದೆ, ಅಗ್ನಿಯಿಂದ ಮಾಡಿದಂತಹ ಯಜ್ಞ, ಇನ್ನೊಂದಾಗಿದೆ ಜ್ಞಾನ ಯಜ್ಞ. ಆ ಅಗ್ನಿಯಿಂದ ಮಾಡಿದ ಯಜ್ಞದಲ್ಲಿ ಅನೇಕ ಅಮೂಲ್ಯವಾದಂಥ ಸಾಮಗ್ರಿಗಳನ್ನು ಅರ್ಪಿಸಲಾಗ್ತದೆ. ಎಳ್ಳು, ತುಪ್ಪ, ಅನೇಕ ವಿಧವಾದಂತಹ ಶ್ರೀಗಂಧದ ಕಟ್ಟಿಗೆ, ಅವನ್ನೆಲ್ಲ ಅರ್ಪಿಸಲಾಗ್ತದೆ. ಆದರೆ ಇದು ಜ್ಞಾನ ಯಜ್ಞ, ಅರ್ಥಾತ್ ಅತ್ಯಂತ ಸೂಕ್ಷ್ಮವಾದ ಪವಿತ್ರ ಯಜ್ಞ. ಈ ಯಜ್ಞ ಏನು ಮಾಡ್ತದತ್ತಂದರೆ, ಈ ಯಜ್ಞದಿಂದ ಏನು ವಿನಾಶ ಆಗ್ತದತ್ತಂದರೆ, ಇಲ್ಲಿ ಸ್ಥೂಲವಾದದ್ದ ವಿನಾಶದ ಮಾತಲ್ಲ. ಅಂದರೆ ನಮ್ಮ ಭೂಮಿ ಮೇಲೆ ಏನೆಲ್ಲ ಧನ ಸಂಪತ್ತು ಅಥವಾ ಮನೆಗಳು ಏನೆಲ್ಲ ಸಾಮಗ್ರಿಗಳದಾವ, ಇವೆಲ್ಲ ಸುಟ್ಟು ಭಸ್ಮ ಆಗ್ತಾವ, ಅದರಲ್ಲಿ ಮನುಷ್ಯನು ಸ್ವಾಹ ಆಗಿ ಹೋಗ್ತಾನೆ, ಈ ಥರದ ಮಾತಲ್ಲ. ಡ್ರಾಮಾನುಸಾರ ಎಲ್ಲಿ ಫ್ಲಡ್ಸ್ ಬರಬೇಕು, ಎಲ್ಲಿ ಬೆಂಕಿ ಹತ್ತಬೇಕು, ಎಲ್ಲಿ ಏನಾಗಬೇಕು ಅದು ಆಗ್ತದ. ಆದರೆ ಜ್ಞಾನ ಯಜ್ಞದಿಂದ ಸ್ಥೂಲ ಬೆಂಕಿಯ ಮಾತಲ್ಲ, ಸುಟ್ಟು ಹೋಗುವ ಮಾತಲ್ಲ. ಜ್ಞಾನ ಯಜ್ಞದಿಂದ ಹಳೆಯ ಜಗತ್ತು ಸ್ವಾಹ ಆಗಲಿದೆ ಅಂತಂದರೆ ಪೂರಾ ವಿಶ್ವ ಅಥವಾ ಪೂರ್ಣ ಭಾರತ ಇದರಲ್ಲಿ ಸ್ವಾಹ ಆಗ್ತದಂತಲ್ಲ. ಯಾವ ಮನಸ್ಸಿನೊಳಗೆ ಪೂರಾ ಜಗತ್ತಿನ ಮೂಲ ಸ್ಕ್ರಿಪ್ಟ್ ಇದೆ, ಆ ಸ್ಕ್ರಿಪ್ಟ್ ಪರಿವರ್ತನೆ ಆಗ್ತದೆ. ಅಂದರೆ ಇವತ್ತು ನಮಗೆ ಮನುಷ್ಯನಾಗಿರುವ ಕಾನ್ಷಿಯಸ್ ಇದೆ,
ಅಥವಾ ಸ್ಥೂಲ ವ್ಯಕ್ತಿಯಾಗಿರುವ ಅಥವಾ ನರಮಾಂಸ ನರ ಚರ್ಮದ ಹೊದಿಕೆಯಿಂದ ನಾನು ಇಂಥ ಮಾನವ ಇದ್ದೀನಿ ಅನ್ನುವಂತಹ ಒಂದು ಭಾವ ಇನ್ನೂ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ಅಂದರೆ ಅದರಲ್ಲೂ ಸ್ತ್ರೀ ಆಗಿರುವ, ಪುರುಷ ಆಗಿರುವ, ವಿಜ್ಞಾನಿ ಆಗಿರುವ, ಅಥವಾ ನಾನು ಪ್ರೊಫೆಸರ್ ಅಂತನೋ, ಇಂಜಿನಿಯರ್ ಅಂತನೋ, ಅಥವಾ ನಾವು ಆಧ್ಯಾತ್ಮ ಗುರು ಅಂತನೋ, ಜ್ಞಾನಿ ಅಂತನೋ, ಇವೆಲ್ಲ ಲೇಬಲ್ಸ್, ಇವೆಲ್ಲ ನಮಗೆ ಸಿಕ್ಕಿರುವಂತಹ ಡ್ರಾಮಾದೊಳಗೆ ಇವೆಲ್ಲ ಗುರುತುಗಳು ಮಾತ್ರ. ಆದರೆ ಇವೇ ನಾನಾಗಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಮನಸ್ಸು ತಿಳ್ಕೊಂಡಿದೆ ಇದೇ ನಾನು ಅಂತ. ಇದೆಲ್ಲವೂ ವಿನಾಶ ಆಗಲಿದೆ. ಯಾವುದು ಅಕ್ವೈರ್ಡ್ ಮಾಡ್ಕೊಂಡಿದೆ ಮನಸ್ಸು, ಯಾವುದು ಸತ್ಯವಲ್ವೋ ಶಾಶ್ವತವಲ್ವೋ ಅದೆಲ್ಲವುಗಳ ಅಂತಾಗೋದಿದೆ. ಮೈಂಡ್ ಒಳಗೆ ಹಳೆಯ ಜಗತ್ತಿನ ಪ್ರತಿ ಇರುವಂತಹ ಇಂಟ್ರೆಸ್ಟ್ ಆಗಲಿ, ಹಳೆಯ ಜಗತ್ತಿನಲ್ಲಿ ಅನುಭವಿಸಿದ ಅನುಭವಗಳಾಗಲಿ, ಎಲ್ಲ ನೆನಪುಗಳಾಗಲಿ, ಇವೆಲ್ಲವೂ ವಿನಾಶವಾಗಿ ಹೋಗಲಿವೆ ಈ ಸತ್ಯ ಜ್ಞಾನದ ಪ್ರಕಾಶದಿಂದ. ಅದಕ್ಕೆ ಬಾಬಾ ಹೇಳ್ತಾರೆ, ವಿನಾಶದ ಜ್ವಾಲೆ ಇದೇ ಜ್ಞಾನ ಯಜ್ಞದಿಂದ ಪ್ರಕಾಶಗೊಂಡಿದೆ, ಪ್ರಜ್ವಲಿತವಾಗಿದೆ. ಈಗ ಇಡೀ ಹಳೆಯ ಜಗತ್ತು ಅಂದರೆ ಮೈಂಡ್ ಒಳಗೇನೋ ಈ ಹಳೆಯ ಜಗತ್ತು ತುಂಬಿದೆಯೋ ಸೂಕ್ಷ್ಮ ಸ್ಕ್ರಿಪ್ಟ್, ಅದೆಲ್ಲವೂ ಸಮಾಪ್ತಗೊಳ್ಳಲಿದೆ. ಈ ಭಾವಿ, ಈ ಒಂದು ಕಾರ್ಯ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ಯಹ ಐಸಾ ಅಶ್ವಮೇಧ ಅವಿನಾಶಿ ರುದ್ರ ಯಜ್ಞ ಹೈ जिसमें सारी सामग्री स्वाहा होगी, फिर हम इस पतित दुनिया में नहीं जाएंगे. ಅಂಡರ್ಲೈನ್. ಇದು ಅಶ್ವಮೇಧ ಅವಿನಾಶಿ ರುದ್ರ ಯಜ್ಞ ಇದೆ. ಇದರೊಳಗೆ ಇಡೀ ಜಗತ್ತಿನ ಎಲ್ಲ ಸಾಮಗ್ರಿ ಅಂದರೆ ಕೇವಲ ಸ್ಥೂಲ ವಸ್ತುವಲ್ಲ. ಹೇಗೆ ಮನೆ ಕಟ್ಟಿಸುವಾಗ ಮನೆ ನಿರ್ಮಾಣಗೊಂಡಿದೆ ಈಗ, ಆದರೆ ಮನೆ ನಿರ್ಮಾಣ ಆಗೋಕ್ಕಿಂತ ಮೊದಲ ಅದು ಕಾಗದದೊಳಗಿತ್ತು. ಆ ನಕ್ಷೆ ಕಾಗದದಲ್ಲಿ ಇರೋಕ್ಕಿಂತ ಮೊದಲು ಅದು ಮೈಂಡ್ ಒಳಗಿತ್ತು. ಆದರೆ ಆ ಬ್ಲೂ ಪ್ರಿಂಟ್ ಕಾಗದದಲ್ಲಿ ಬರೋಕ್ಕಿಂತ ಮೊದಲು ಮೈಂಡ್ ಒಳಗಿದೆ, ಅಂದರೆ ಸೂಕ್ಷ್ಮ ರೂಪದ ಬ್ಲೂ ಪ್ರಿಂಟ್. ಹಾಗೆ ಇಡೀ ಜಗತ್ತಿನ ನಕ್ಷೆ, ಇಡೀ ಜಗತ್ತಿನ ಹಾವ ಭಾವ, ಅಭಿನಯ, ಡೈಲಾಗ್ಸ್, ಈ ಎಲ್ಲ ಸ್ಕ್ರಿಪ್ಟ್ ಏನಿದೆ ಇದು ಮೈಂಡ್ ಒಳಗೆ ಇದೆ. ಇದೆಲ್ಲವೂ ಅಂತ್ಯಗೊಳ್ಳಲಿದೆ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಸಾಮಗ್ರಿಗಳು ಈ ಹಳೆಯ ಜಗತ್ತು ಅಂತಾಗ್ತದೆ, ಅಂದರೆ ಪರಿವರ್ತನೆ ಆಗ್ತದೆ. ಇದು ಇಸ್ ಈಶ್ವರ್ ಕಿ ಭಾವಿ ನಹಿ ಡ್ರಾಮಾ ಕಿ ಭಾವಿ ಕಹೆಂಗೆ. ಇದಕ್ಕೆಲ್ಲ ಈಶ್ವರ ಹಿಂದೆ ನಿಂತು ಈಶ್ವರನ ಕಾರ್ಯ ಇದು, ಈಶ್ವರನೇ ಮಾಡಿಸ್ತಾನಂತಲ್ಲ, ನಾಟಕವೇ ಆಗಿದೆ. ಇದು ಅನಾದಿ ಅವಿನಾಶಿ ವಿಶ್ವ ನಾಟಕದ ಸ್ಕ್ರಿಪ್ಟ ಆಗಿದೆ, ಅವಿನಾಶಿ ಆಗಿದೆ ಅಂತಾರೆ ಬಾಬಾ. ಅಂದರೆ ಈ ವಿಶ್ವ ನಾಟಕದಲ್ಲಿ ಏನು ಕಾರ್ಯ ಒಂದು ಸೈಕಲಲ್ಲಿ ರಿಪೀಟ್ ಆಗ್ತದೋ ಅದು ಮತ್ತೆ ಮತ್ತೆ ಪ್ರತಿ ಸೈಕಲ್ನಲ್ಲೂ ಕೂಡ ರಿಪೀಟ್ ಆಗ್ತಾನೇ ಬರ್ತದೆ. ಇದ್ರ ಜೊತೆಯಲ್ಲಿ ಈ ವಿಶ್ವ ನಾಟಕದ ಒಂದು ಚಕ್ರ ಇದೆ. ಈ ಚಕ್ರದಲ್ಲಿ ಏನೆಲ್ಲ ನಡೆದಿದೆ, ಈ ಚಕ್ರದ ಇದು ಅಂತಿಮ ಸಮಯ ಇರೋದ್ರಿಂದ ಅದಕ್ಕಾಗಿ ತಮ್ಮ ಮೈಂಡ್ ಒಳಗೆ ಏನೆಲ್ಲ ತುಂಬಿದೆ ಹಳೆಯ ಜಗತ್ತಿನ ಎಲ್ಲ ರೀತಿಯ ಭಾವಗಳು ಇದು ಅಂತ್ಯಗೊಳ್ಳಲಿದೆ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲನೇದು, ಸುಖಧಾಮ್ ಮೇ ಜಾನೆ ಕೆ ಲಿಯೆ ಅಪ್ನಾ ದೈವಿ ಸ್ವಭಾವ ಬನಾನಾ ಹೈ. ಬಾಬಾ ಹೇಳ್ತಾರೆ, ಈಗ ಸ್ವಭಾವ ಆಗಿದೆ, ಪುನಃ ಪುನಃ ನನಗೆ ದೇಹ ಅಂದ್ಕೊಳ್ಳುವಂತಹ, ಸಾಯ್ತೀನಿ ಅಂದ್ಕೊಳ್ಳುವಂತಹ, ನನಗೆಲ್ಲಿ ಕಮ್ಮಿ ಬಿದ್ದಿತ್ತು ಅನ್ನುವಂಥ ಹ್ಯೂಮನ್ ಕಾನ್ಷಿಯಸ್, ಹ್ಯೂಮನ್ ನೇಚರ್ ಇದೆ ಇನ್ನೂ. ಅದಕ್ಕಾಗಿ ತಮ್ಮ ಸ್ವಭಾವವನ್ನು ದೈವಿ ಮಾಡಿಕೊಡ್ರಿ, ಡಿವೈನ್ ಮಾಡಿಕೊಡ್ರಿ. ಅರ್ಥಾತ್ ದೇವತೆಗಳಲ್ಲಿ ಹೇಗೆ ಮಾನವ ಭಾವ ಇರಲಿಲ್ಲ, ಎಲ್ಲರೊಳಗೂ ಕೂಡ ಆ ಆತ್ಮದ ಸತ್ಯ ನೋಡುವಂಥ ಭಾವ ಇತ್ತು, ಹಾಗೆ ನಿಮ್ಮದು ಡಿವೈನ್ ಮಾಡಿಕೊಡ್ರಿ. ಡ್ರಾಮಾ ಕೆ ಆದಿ ಮಧ್ಯ ಅಂತ್ ಕೆ ರಾಜ್ ಕೋ ಬುದ್ಧಿ ಮೇ ರಖ್ ಹರ್ಷಿತ್ ರೆಹನಾ ಹೈ. ಇದೊಂದು ನಾಟಕ, ಇದೊಂದು ಡ್ರಾಮಾ. ಈ ಡ್ರಾಮಾದ ಆದಿ ಏನಾಗಿತ್ತು, ಮಧ್ಯೆ ಹೇಗಿತ್ತು, ಈ ಅಂತಿಮ ಸಮಯ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ಬುದ್ಧಿಯಲ್ಲಿ ಇಟ್ಕೊಂಡ್ರಿ ಅಂದರೆ ಹರ್ಷಿತಿರ್ತೀರಿ. ಯಾಕೆ ಹರ್ಷಿತಿರ್ತೀರಿ? ಯಾಕಂದರೆ ಆದಿಯಲ್ಲಿರುವಂತಹ ಅಪಾರ ಸುಖ ಇರ್ಬೋದು, ಮಧ್ಯದಲ್ಲಿ ಆ ದುಃಖದ ಆರಂಭ ಆಗಿರ್ಬೋದು,
ಕೊನೆಯಲ್ಲಿ ಅತೀಂದ್ರಿಯ ಸುಖದ ಪ್ರಾಪ್ತಿನೇ ಆಗಿರ್ಬೋದು. ಇವೆಲ್ಲವೂ ನಾಟಕದಲ್ಲಿ ಸಿಕ್ಕಿರುವಂತಹ ಸಾಮಗ್ರಿಗಳು, ನಾಟಕ ಮಾತ್ರ. ನಾನು ಇವೆಲ್ಲವುಗಳಿಂದಲೂ ಸಂಪೂರ್ಣ ಪವಿತ್ರ ಆತ್ಮ ಇದ್ದೀನಿ ಅಂದಾಗ ಸದಾ ಹರ್ಷಿತರಾಗಿರ್ಲಿಕ್ಕೆ ಸಾಧ್ಯವಿದೆ. ಸಬ್ಕೋ ಯಹಿ ರಾಜ್ ಸಮझाना है. ಇದೇನು ನೀವು ತಿಳ್ಕೊಂಡಿರಿ, ಈ ರಹಸ್ಯವನ್ನ ಎಲ್ಲರಿಗೂ ತಿಳಿಸ್ರಿ. स्वराज्य लेने के लिए इस बेहद यज्ञ में जीते जी अपना तन मन धन स्वाहा करना है. ಅಂಡರ್ಲೈನ್. ಸೆಕೆಂಡ್ ಪಾಯಿಂಟ್, ಸ್ವರಾಜ್ಯ ಪಡೆಯುವುದಕ್ಕಾಗಿ ಈ ಬೇಹದ್ದಿನ ಯಜ್ಞದಲ್ಲಿ ಜೀವಂತವಿರುವಾಗಲೇ ತನು ಮನ ಧನ ಎಲ್ಲವನ್ನ ಸ್ವಾಹ ಮಾಡಿಕೊಡ್ರಿ. ಸಬ್ ಕುಚ್ ನಯಿ ದುನಿಯಾ ಕೆ ಲಿಯೆ ಟ್ರಾನ್ಸ್ಫರ್ ಕರ್ ಲೇನಾ ಹೇ. ಹೊಸ ಜಗತ್ತಿಗಾಗಿ ತಮ್ಮ ಥರ ಇರುವಂತಹ ಎಲ್ಲವನ್ನ ಎಕ್ಸ್ಚೇಂಜ್ ಮಾಡಿಕೊಳ್ರಿ ಅಂತ. ಅಂದರೆ ಸತ್ಯುಗದ ಆ ದಿವ್ಯತೆಯನ್ನು ತಮ್ಮಲ್ಲಿ ತಗೋಬೇಕು ಅಂದರೆ ತಮ್ಮ ಹತ್ರ ಇರುವ ಹಳೆಯ ಜಗತ್ತಿನ ಎಲ್ಲ ಸಾಮಗ್ರಿ, ಎಲ್ಲ ಸೂಕ್ಷ್ಮ ಸ್ಥೂಲವಾಗಿರುವಂಥದ್ದನ್ನು ಬಾಬಾರವರಿಗೆ ಅರ್ಪಿಸಬೇಕು, ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ವರದಾನ್, ಅಪ್ನೇ ಮಸ್ತಕ್ ದ್ವಾರ ತೀಸರೆ ನೇತ್ರ ಕಾ ಸಾಕ್ಷಾತ್ಕಾರ ಕರಾನೆ ವಾಲೆ ಸಚ್ಚೆ ಯೋಗಿ ಭವ. ತಮ್ಮ ಮಸ್ತಕದ ಮೂಲಕ ಮೂರನೇ ದಿವ್ಯ ನೇತ್ರದ ಸಾಕ್ಷಾತ್ಕಾರ ಮಾಡಿಸುವಂತಹ ಸತ್ಯ ಯೋಗಿಗಳು ಆಗ್ರಿ. ಯಾದಗಾರ್ ಮೇ ಯೋಗಿ ಕೆ ಮಸ್ತಕ್ ಪರ್ ತೀಸರಾ ನೇತ್ರ ದಿಖಾತೆ ಹೇ. ಯಾದಗಾರ ಒಂದು ಯೋಗಿಯ ಒಂದು ಚಿತ್ರದೊಳಗ ನೆನಪಿಗೋಸ್ಕರ ಇವರು ಯೋಗಿ ಅಂತ ಗುರುತಿಸ್ಲಿಕ್ಕೆ ಹಣೆಯ ಮಧ್ಯದಲ್ಲಿ ಒಂದು ಕಣ್ಣನ್ನು ತೋರಿಸಲಾಗಿದೆ. ಹೇಗೆ ಮಹಾದೇವ ಶಂಕರನ ಒಂದು ಮುಖಾರವಿಂದದ ಅಲ್ಲಿ ಭ್ರೂ ಮಧ್ಯದಲ್ಲಿ ಒಂದು ಕಣ್ಣನ್ನು ತೋರಿಸಲಾಗಿದೆ. ಆಪ್ ಸಚ್ಚೆ ಯೋಗಿ ಬಚ್ಚೆ भी अपने मस्तक द्वारा तीसरे नेत्र का साक्षात्कार कराने के लिए सदा बुद्धि द्वारा एक बाबा के संग में रहो. अंडरलाइन. ತಾವು ಸತ್ಯಯೋಗಿ ಮಕ್ಕಳು. ಸತ್ಯಯೋಗಿ ಅಂದರೆ ಮೂಲ ಮನಸ್ಸು ಆತ್ಮ ಸಚ್ಚ ಇದೆ. ಯೋಗಿ ಅಂದ್ರೆ ಪ್ರಾಕ್ಟೀಷನರ್. ಆತ್ಮ ಪ್ರಾಕ್ಟೀಷನರ್ ಅಲ್ಲ, ಮೈಂಡ್ ಪ್ರಾಕ್ಟೀಷನರ್. ಯಾಕಂದರೆ ಮೈಂಡ್ ಸೋಲಿಂದ ಡಿಟ್ಯಾಚ್ ಆಗಿ ಮಾಯಾ ರಾವಣನ ಸಂಘದಲ್ಲಿ ಹೋಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಚ್ಚೆ ಬಚ್ಚೆ ಅಂದರೆ ಯಾರು? ಮೂಲ ಮನಸ್ಸು ಏನು ಎಕ್ದಮ್ ಪ್ಯೂರ್ ಆಗಿತ್ತೋ ಆ ಮನಸ್ಸು. ಒಂದು ವೇಳೆ ನೀವು ಆ ಮನಸ್ಸಿನಿಂದ ಸತ್ಯಯೋಗಿಗಳು ನಿಮ್ಮ ಮಸ್ತಕದ ಮೂಲಕ ಅಂದರೆ ಮೂಲ ಮನಸ್ಸು ಪೂರ್ಣ ಜಾಗೃತ ಆದಾಗ, ಮೂಲ ಮನಸ್ಸು ಯಾವುದು ಸತ್ಯವಾಗಿದೆಯೋ ಆಗ ಮಾತ್ರ ನೀವು ನಿಮ್ಮ ಮಸ್ತಕದ ಮೂಲಕ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಸಂಘ, ನಿಮ್ಮ ಪ್ರೇಮ, ನಿಮ್ಮ ಇಂಟ್ರೆಸ್ಟ್ ಕೇವಲ ಒಬ್ಬ ಭಗವಂತನಲ್ಲಿರಬೇಕು ಅಂತಾರೆ ಬಾಬಾ. ಏಕ್ ಬಾಬಾ ದೂಸರೆ ಹಮ್ ತೀಸರಾ ನ ಕೋಯಿ. ನಾನು ಬಾಬಾ ಅಂದರೆ ನಾನಂತೂ ಯಾವ ಶುದ್ಧ ಕಾನ್ಷಿಯಸ್ ಇದ್ದೀನಿ. ನಾನು ಬಾಬಾ ಸುಪ್ರೀಂ ಕಾನ್ಷಿಯಸ್. ನಾನು ಬಾಬಾ ಇಲ್ಲಿ ಭಾಳ ಶುದ್ಧ ಸಂಬಂಧ ಇದೆ. ಆದರೆ ನನ್ನ ಮಧ್ಯದಲ್ಲಿ ನನ್ನ ಬಾಬಾನ ಮಧ್ಯದಲ್ಲಿ ಮತ್ತಾರು ಬರಬಾರ್ದು. ಅಂದರೆ ಯಾವುದೇ ಸ್ವಯಂ ನನ್ನ ದೇಹದ ಸ್ಮೃತಿಯೂ ಮಧ್ಯದಲ್ಲಿ ಬರಬಾರ್ದು. ಯಾಕಂದರೆ ಇದು ದೇಹ. ಈ ದೇಹ ಏನಿದೆ ಇದು ಪಂಚತತ್ವದ ವಸ್ತು. ಚೈತನ್ಯ ಆತ್ಮರ ಮಧ್ಯದಲ್ಲಿ, ಚೈತನ್ಯ ಆತ್ಮ ಪರಮಾತ್ಮನ ಮಧ್ಯದಲ್ಲಿ ದೇಹವೂ ನೆನಪಿಗೆ ಬರಬಾರ್ದು, ದೇಹದಾರಿಗಳು ನೆನಪಿಗೆ ಬರಬಾರ್ದು. ದೇಹದಾರಿಗಳು ಯಾರೆಲ್ಲ ಇದ್ದಾರೆ, ಇದು ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ. ಇದೊಂದು ಅಲ್ಪಕಾಲಿಕ ಒಂದು ಸ್ವಪ್ನದ ಗೊಂಬೆಗಳು ಮಾತ್ರ. ಇನ್ನು ಯಾರೆಲ್ಲ ಆತ್ಮ ಇದ್ದಾರೆ ಅವರು ನಂತರನೇ ಪ್ಯೂರ್ ಕಾನ್ಷಿಯಸ್ ಇದ್ದಾರೆ. ಅವ್ರ ಆತ್ಮ ಆಗಿರ್ಬೋದು, ನಾ ಆತ್ಮ ಆಗಿರ್ಬೋದು, ಎಕ್ದಮ್ ಈಕ್ವಲ್, ಎಕ್ದಮ್ ಪ್ಯೂರ್, ಸೇಮ್ ಅಂದಮೇಲೆ ಇನ್ನೊಂದು ಆತ್ಮನನ್ನು ನೆನಪು ಮಾಡೋದು ಮಾತೇನೇ ಇಲ್ಲ. ಅಂದಮೇಲೆ ನಾನು ಇನ್ನೊಂದು ಆತ್ಮ ಸೇಮನೇ ಇದ್ದೀವಿ. ಈಗ ನನ್ನ ಮಧುರ ಸಂಬಂಧ ಯಾರ ಜೊತೆಗೆ ಅಂದರೆ ಪಿತಾ ಪರಮಾತ್ಮನ ಜೊತೆಗೆ, ಭಗವಂತನ ಜೊತೆಗಿನ ನನ್ನ ಮಧ್ಯದಲ್ಲಿನ ಸಂಬಂಧದಲ್ಲಿ ಮತ್ತೆ ಅನ್ಯರು ಯಾರೂ ಬರ್ಕೂಡ್ದು ಅಂತ ಹೇಳ್ತಾರೆ ಬಾಬಾ. ತೋ ತೀಸರಾ ನೇತ್ರ ಯಾರಾದರೂ ಬಂದರು ಅಂತ ತಿಳ್ಕೊಡ್ರಿ. ಯಾವುದೋ ವ್ಯಕ್ತಿ, ಈ ದೇಹನೂ ಕೂಡ ಮೂರನೇ, ನನಗೆ ಸಿಕ್ಕಿರುವ ದೇಹವೂ ಕೂಡ ನಾನು ಮತ್ತು ಬಾಬಾರ ಮಧ್ಯದಲ್ಲಿ ನೆನಪಿಗೆ ಬರ್ತದಂದ್ರೆ ಇದು ಮೂರನೇ ವಸ್ತು. ಇದು ಥರ್ಡ್ ಪರ್ಸನ್ ಅಂದಮೇಲೆ ಬಾಬಾ ಹೇಳ್ತಾರ ಅವಾಗ ಮೂರನೇ ನೇತ್ರ ಬಂದಾಗ್ಬಿಡ್ತದ.
ಏನ್ ಡಿವೈನ್ ವಿಸ್ಡಮ್ ಬಾಬಾ ನಮಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ದಾರೋ, ದಿವ್ಯ ಬುದ್ಧಿ, ಜ್ಞಾನದ ಬುದ್ಧಿ, ಅದು ಬಂದಾಗ್ಬಿಡ್ತದ. तो इसलिए सदैव तीसरा नेत्र खुला रहे, इसके लिए याद रखना कि तीसरा न कोई. ಮೂರನೇ ನೇತ್ರ ಸದಾ ಇರ್ಬೇಕಂದ್ರೆ ಮೂರನೇ ವ್ಯಕ್ತಿ ನನ್ನ ಭಾವನ ಮಧ್ಯದಲ್ಲಿ ಬರಬಾರ್ದು. ಮೂರನೇ ವ್ಯಕ್ತಿ ಬಂದ್ರು ಅಂತಂದ್ರೆ ಮೂರನೇ ನೇತ್ರ ಬಂದಾಗಿ ಹೋಗ್ತದೆ. ಸ್ಲೋಗನ್ ಪ್ರಶ್ನಚಿತ್ ಬನ್ನ ಅರ್ಥಾತ್ ಪರೇಶಾನ್ ಹೋನ ಅವ್ರ ಪರೇಶಾನ್ ಕರ್ನ. ಪ್ರಶ್ನಚಿತ್ತರಾಗೋದು ಅಂದ್ರೆ ಪರೇಶಾನ್ ಆಗೋದು, ಪರೇಶಾನ್ ಮಾಡೋದು. ಪರೇಶಾನ್ ಆಗೋದು ಅಂತಂದ್ರೆ ಬಾಬಾ ಹೇಳ್ತಾರೆ ಯಾವಾಗಲೂ ಗೊಂದಲಮಯ ಜೀವನ. ಅದಕ್ಕೆ ಅವರೊಳಗ ಪ್ರತಿಯೊಂದು ವಿಷಯದ ಬಗ್ಗೆ, ಪ್ರತಿಯೊಂದು ದೃಶ್ಯಗಳ ಬಗ್ಗೆ ಪ್ರಶ್ನೆ ಹೇಳ್ತದೆ. ಇವ್ರು ಯಾಕೆ ಹಿಂಗೆ ಮಾಡ್ತಾರ, ಇವ್ರು ಯಾಕೆ ಹಿಂಗೆ ಮಾಡಿದ್ರು ನನಗ, ಅಥವಾ ಏನೋ ಅನೇಕ ಗೊಂದಲ. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಶ್ನೆ ಏಳ್ಸ್ಕೊಳ್ಳೋದು ಅಂತಂದ್ರ ನಿಮ್ಮ ಚಿತ್ತದಲ್ಲಿ ಬರೀ ಯಾಕೇನು ಅಂತ ತುಂಬಿರ್ತದತ್ತಂದ್ರ ನಾಟಕವನ್ನ ಸಾಕ್ಷಿಯಾಗಿ ನೋಡ್ಲಿಕ್ಕಾಗೋದಿಲ್ಲ ಅಂದ್ರೆ ನೀವು ಪರೇಶಾನ್ ಆಗಿರ್ತೀರಿ ಮತ್ತು ಇನ್ನೊಬ್ಬರನ್ನ ಪರೇಶಾನ್ ಮಾಡ್ತೀರಿ ಅಂತಾರೆ ಬಾಬಾ. ಅವ್ಯಕ್ತಿ ಇಶಾರೆ ಸದಾ ಹರ್ಷಿತ್ रहने के लिए अपनी नेचर को सरल बनाओ, सहनशील बनो. ಸದಾ ಹರ್ಷಿತರಾಗಿರೋದಕ್ಕಾಗಿ ತಮ್ಮ ನೇಚರನ್ನ ಸರಳ ಮಾಡ್ಕೊಡ್ರಿ, ಸಹನಶೀಲ ಆಗ್ರಿ. जो जैसे कर्म करता है वैसा उनका नाम भी पड़ता है. कर्म यदि श्रेष्ठ है तो नाम ಪಡೆಗ ಶ್ರೇಷ್ಠ ಮಣಿ. ಬಾಬಾ ಹೇಳ್ತಾರೆ ಹೇಗೆ ತಮ್ಮ ಕರ್ಮ ಇದೆ ಅದೇ ರೀತಿಯಾಗಿ ತಮ್ಮ ಹೆಸರು ಇರ್ತದ. ನಿಮ್ಮ ಕರ್ಮ ಶ್ರೇಷ್ಠ ಇತ್ತು ಅಂದ್ರೆ ನಿಮ್ಗೆ ಹೆಸರು ಬರ್ತದ ಶ್ರೇಷ್ಠ ಮಣಿ ಅಂತ. ಶ್ರೇಷ್ಠ ಮಣಿ ಆಗೋದಕ್ಕಾಗಿ ಮನವಾಣಿ ಕರ್ಮದಲ್ಲಿ ಸರಳತೆ, ಸಹನಶೀಲತೆ, ಇದು ಎರಡೂ ಗುಣಗಳ ಅವಶ್ಯಕತೆ ಇದೆ. ಸರಳತೆ ಇದೆ, ಸಹನಶೀಲತೆ ಇಲ್ಲ ಅಂತಂದ್ರ ನೀವು ಶ್ರೇಷ್ಠರಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸರಳತೆ ಮತ್ತು ಸಹನಶೀಲತೆ ಎರಡೂ ಜೊತೆಯಲ್ಲಿ ಇರುವುದು ಅತ್ಯಂತ ಅವಶ್ಯಕವಾಗಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ತಮ್ಮನ್ನ ಅತ್ಯಂತ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಡ್ರಿ. ಅನುಭವ ಮಾಡ್ರಿ ಈ ಭೂಮಂಡಲದಲ್ಲಿ ಕೋಟ್ಯಾಂತರ ವಿಭಿನ್ನ ಪಾತ್ರಧಾರಿಗಳಲ್ಲಿ ನಾನು ಅತ್ಯಂತ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಮಹಾನ್ ಭಾಗ್ಯಶಾಲಿ. ಯಾಕೆಂದರೆ ನನಗೆ ಸ್ವಯಂ ಸೃಷ್ಟಿಕರ್ತ ಭಗವಂತನೇ ಶ್ರೇಷ್ಠ ವಿದ್ಯೆಯನ್ನ ಓದಿಸುತ್ತಿದ್ದಾರೆ. ಇಂತಹ ಪಾವನಕಾರಿ ವಿದ್ಯೆ, ಉತ್ಕೃಷ್ಟ ವಿದ್ಯೆಯು ಯಾವ ಯುಗದಲ್ಲಿಯೂ ಯಾವ ಋಷಿ ಮುನಿ ಮಹಾತ್ಮರಿಂದಲೂ ಕೂಡ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಇಂತಹ ಶ್ರೇಷ್ಠ ಜ್ಞಾನ ಪಡೆಯಲು ಪಾತ್ರನಾಗಿರುವಂತಹ ನಾನು ಆತ್ಮ ಮಹಾನ್ ಭಾಗ್ಯಶಾಲಿಯಾಗಿರುವೆ. ಇದು ನನ್ನ ಜನ್ಮ ಜನ್ಮಾಂತರದ ಭಕ್ತಿಯ ಫಲವೂ ಹೌದು. ಸಂಗಮ ಯುಗದಲ್ಲಿ ಶ್ರೇಷ್ಠ ಶ್ರೀಮತದ ಪ್ರಾರಬ್ಧವೂ ಹೌದು. ಇದೊಂದು ವಿಶ್ವ ನಾಟಕ ನಡೆಯುತ್ತಿದೆ. ಇಲ್ಲಿ ಕಾಣುತ್ತಿರುವುದು, ಕೇಳಿಸುತ್ತಿರುವುದು ಎಲ್ಲವೂ ಕೇವಲ ನಾಟಕವಾಗಿದೆ. ನಾಟಕದ ದೃಶ್ಯಗಳು, ನಾಟಕದ ಮಾತುಗಳು ಇದ್ಯಾವುದೂ ಸತ್ಯವಲ್ಲ. ನಾನು ಹಾಗೂ ಪರಮಾತ್ಮ ಪಿತಾ ಮಾತ್ರ ಸತ್ಯವಾಗಿರುವೆವು. ಬಾಕಿ ಎಲ್ಲವೂ ಕೇವಲ ಡ್ರಾಮಾದ ಸಾಮಗ್ರಿಗಳು ಮಾತ್ರ. ಆದರೆ ಈ ಎಲ್ಲ ಡ್ರಾಮಾದ ಸಾಮಗ್ರಿಗಳು ದೇಹ ಸಹಿತ ಪರಮಾತ್ಮ ತಂದೆ ಸ್ಥಾಪಿಸಿರುವ ಅವಿನಾಶಿ ರುದ್ರ ಜ್ಞಾನ ಯಜ್ಞದಲ್ಲಿ ಎಲ್ಲವೂ ಸ್ವಾಹಗೊಳ್ಳಲಿವೆ, ಸಮಾಪ್ತಿಯಾಗಲಿವೆ. ಆದರೆ ನಾನು ಅವಿನಾಶಿ ಆತ್ಮ ಸದಾ ಸ್ಥಿರ ಈ ಮಹಾನ್ ದೃಶ್ಯವನ್ನ, ಈ ನಾಟಕದ ಮಹಾನ್ ಪರಿವರ್ತನೆಯನ್ನ
ಪಾತ್ರದೊಳಗಿನ ಏನೆಲ್ಲ ಬದಲಾವಣೆಗಳನ್ನು ನಾನು ಕೇವಲ ಸಾಕ್ಷಿಯಾಗಿ ವೀಕ್ಷಣೆ ಮಾಡುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ.